ಪಟ್ಟಣದ ಶಿವಾಜಿನಗರ ಕಿಲ್ಲಾ ಓಣಿಯ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ 18ನೇ ವರ್ಷದ ರಥೋತ್ಸವವು ಸೋಮವಾರದಂದು ಅಪಾರ ಭಕ್ತ ವೃಂದದ ನಡುವೆ ಭಕ್ತಿ ಭಾವದಿಂದ ಜರುಗಿತು. ಪಟ್ಟಣದ ಶ್ರೀ ಶಿತಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ಶಿವಾನಂದ ಮಠದ ಶಿವಾನಂದ ಮಹಾಸ್ವಾಮೀಜಿಯವರು, ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ವಿವಿಧ ಗಣ್ಯರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ರಥದ ಹಗ್ಗವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ಭವ್ಯ ಚಾಲನೆ ನೀಡಿದರು. ಬೆಳಗ್ಗಿನಿಂದಲೇ ದೇವಸ್ಥಾನ ಆವರಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಜರುಗಿದ್ದು, ಅರ್ಚಕರ ವೇದ ಮಂತ್ರಗಳ ಘೋಷಗಳ ನಡುವೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ನಂತರ ಸಾಂಪ್ರದಾಯಿಕವಾಗಿ ಅಲಂಕೃತಗೊಂಡ ರಥಕ್ಕೆ ಪೂಜೆ ಸಲ್ಲಿಸಿ ಗಣ್ಯರು ಮತ್ತು ಜನಪ್ರತಿನಿಧಿಗಳು ರಥವನ್ನು ಎಳೆಯುವ ಮೂಲಕ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ರಥ ಸಾಗುವ ಮಾರ್ಗದಲ್ಲಿ ಭಕ್ತರು ಹರ ಹರ ಮಹಾದೇವ ಎಂಬ ಘೋಷಣೆಗಳನ್ನು ಕೂಗಿ ಭಕ್ತಿ ಭಾವದಲ್ಲಿ ತೇಲಿದರು. ರಥವು ವಿವಿಧ ವಾದ್ಯ ಮೇಳಗಳೊಂದಿಗೆ ಕಿಲ್ಲಾ ಓಣಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮಾರ್ಗ ಮಧ್ಯದಲ್ಲಿ ಮಹಿಳೆಯರು ಕುಂಕುಮ ಮತ್ತು ಹೂಗಳಿಂದ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಯುವಕರು ಹಾಗೂ ಹಿರಿಯರು, ಮಹಿಳೆಯರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಪ್ರಪ್ರಥಮ ಬಾರಿಗೆ ಹುಬ್ಬಳ್ಳಿಯ ಶಿವ ತಂಡದ ವತಿಯಿಂದ ಕಾಶಿ ವಿಶ್ವನಾಥನಿಗೆ ಸಲ್ಲುವ ಜಗತ್ ಪ್ರಸಿದ್ಧವಾದ ಗಂಗಾ ಆರತಿಯನ್ನ ಶಂಭುಲಿಂಗೇಶ್ವರ ರಥೋತ್ಸವಕ್ಕೆ ಸಲ್ಲಿಸಲಾಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾಗಿ ಭಕ್ತಿ ಭಾವದಿಂದ ನಮಿಸಿದರು. 18ನೇ ವರ್ಷದ ರಥೋತ್ಸವದ ಅಂಗವಾಗಿ ಸೋಮವಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ, ನಂತರ ಸಂಜೆ 4 ಗಂಟೆಗೆ ಶ್ರೀ ಶಂಭುಲಿಂಗೇಶ್ವರ ಮಹಾರಥೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಷಣ್ಮುಖ ಶಿವಳ್ಳಿ, ಮುಖಂಡರಾದ ಅರವಿಂದ್ ಕಟಗಿ, ರಾಜು ಕೊಪ್ಪದ್, ರಾಮಣ್ಣ ಬೊಮ್ಮಸಮುದ್ರ, ಮಲ್ಲಿಕಾರ್ಜುನ್ ಕಿರೇಸುರ, ಮಲ್ಲಿಕಾರ್ಜುನ್ ಕುನ್ನೂರ್, ನಿಂಗಪ್ಪ ಕಿರೇಸುರ, ಶಿವಾನಂದ್ ಕಟಗಿ, ರಮೇಶ್ ಕೊಪ್ಪದ್, ಅಶೋಕ್ ಬೊಮ್ಮಸಮುದ್ರ, ಆನಂದ ಕಟಗಿ, ಚಿದು ಕುನ್ನೂರ್, ಪ್ರವೀಣ ಕಿರೇಸುರ, ಗೌಡಪ್ಪ ಅವ್ವಾರಿ, ವಿಕಾಸ ಕಿರೇಸುರ, ಶಿವು ಕಟಗಿ, ಮುತ್ತುರಾಜ್ ಕೊಪ್ಪದ್, ಬೀರೇಶ್ ರವದಿ, ಶಿವಣ್ಣ ಗವಳಿ, ಆಕಾಶ್ ಚೌಹಾಣ್, ಕಾರ್ತಿಕ ಹಡಪದ ಮತ್ತು ವಿವಿಧ ಜನಪ್ರತಿನಿಧಿಗಳು, ಮುಖಂಡರು, ದೇವಸ್ಥಾನದ ಕಮಿಟಿಯವರು, ಭಜನಾ ಮಂಡಳಿ ಸದಸ್ಯರು ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತದಿಂದ ಸಮರ್ಪಕವಾದ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರವಿ ಕೊಮಡೊಳ್ಳಿ, 9 ಲೈವ್ ನ್ಯೂಸ್, ಕುಂದಗೋಳ.